ನಿನ್ನೆ ಸುರಿದ ಬಿರುಗಾಳಿ ಹಾಗೂ ಮಳೆಗೆ ಜನವಸತಿ ಪ್ರದೇಶಗಳು ನೆಲಕಚ್ಚಿದೆ, ರೈತರ ಫಸಲು ನೆಲಕಚ್ಚಿದೆ. ಈ ಕುರಿತಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ನಿನ್ನೆ ಸುರಿದ ಭಾರೀ ಗಾಳಿ ಮಳೆಯಿಂದಾಗಿ ರೈತರ ಬೆಳೆಗಳು ನೆಲಕಚ್ಚಿದೆ. ಹಲವಾರು ಜನವಸತಿ ಪ್ರದೇಶಗಳಲ್ಲಿ ಹಾನಿ ಉಂಟಾಗಿದೆ. ಮುಗಿಲೆತ್ತರಕ್ಕೆ ಬೆಳೆದಿದ್ದ ರೈತರ ಅಡಿಕೆ ಮರಗಳು ಧರೆಗುರುಳಿದೆ. ಇನ್ನು ಮನೆಯ ಛಾವಣಿಗಳು ಹಾರಿ ಹೋಗಿದ್ದಾವೆ. ಮನೆಯ ಒಳಗೆ ನೀರು ನುಗ್ಗಿ ಅನೇಕ ವಸ್ತುಗಳು ನಾಶವಾಗಿದೆ. ಸದ್ಯ ಈ ಬಗ್ಗೆ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯ ಸರ್ಕಾರ ತಕ್ಷಣ ಇದರ ಬಗ್ಗೆ ಗಮನ ಹರಿಸಿ ಪರಿಹಾರ ನೀಡಬೇಕು ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿಲ್ಲ, ಬಿದ್ದಾದ್ಮೇಲೆ ನೋಡಿದ್ ನಾವು ಯಾರ್ದೇನೇನಾಗೈತಿ. ಹೌದಾ? ಯಾವ ಹೋಗ್ಲು ಈ ಥರ ಯಾವ ಒಟ್ಟು ನೋಡಿಲ್ಲ. ಇಲ್ಲಿ ಮರ ಎಷ್ಟೊತ್ತಿಗೆ ಆ ಕಡೆ ಚೊಕ್ಕ ಹೋಗ್ಯಾವ. ಅಲ್ಲೇನಿಲ್ಲ. ಸರ್, ನಿನ್ನೆ ಸಂಜೆ ಸುರಿದಂತ ಭಾರಿ ಮಳೆ ಮತ್ತೆ ಗಾಳಿಯಿಂದ ನಮ್ಮ ಶಿವಮೊಗ್ಗ ಗ್ರಾಮಾಂತರ, ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಳೆನೂರು ಭಾಗ, ಅನ್ವೇರಿ ಭಾಗ ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಈಗ ಹೊಸ ಮಳೆ ಶುರುವಾಗಿದೆ, ಗಾಳಿ ಮಳೆಗೆ ಸಾಕಷ್ಟು ಬೆಳೆ ಹಾನಿ ಆಗ್ತಾ ಇದೆ. ನಮ್ಮ ಡಾಕ್ಟರ್ ಸರ್ಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು, ಈ ರೀತಿಯಂತ ಗಿಡ ಮರಗಳು ಬೀಳಬೇಕು ಅಂದ್ರೆ ಸುಮಾರು ಒಂದು 100 ಕಿಲೋಮೀಟರ್ಗಿಂತ ಹೆಚ್ಚು ಗಾಳಿಯ ಒಂದು ವಿಂಡ್ ಸ್ಪೀಡ್ ಇದ್ದಾಗ ಮಾತ್ರ ಬೀಳ್ಲಿಕ್ಕೆ ಸಾಧ್ಯ ಅಂತಿಲ್ಲ. ಆ ರೀತಿಯಂತ ಒಂದು ಬಿರುಗಾಳಿ ಸಾಕಷ್ಟು ಹಾನಿಯಾಗಿದೆ. ಮತ್ತೆ ಮರಗಿಡಗಳು ತುಂಬಾ ಬಿದ್ದಿದೆ, ಮತ್ತೆ ಜೊತೆಗೆ ಮನೆಗಳು ತುಂಬಾ ಹಾಳಾಗಿದೆ. ಹಾಗಾಗಿ ನಾವು ಇವತ್ತು ಇನ್ಚಾರ್ಜ್ ಜಿಲ್ಲಾಧಿಕಾರಿಗಳಂತ ಹೇಮಂತ್ ಅವರಿಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ
ಮತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರದ ನಿಕಟಪೂರ್ವ ಶಾಸಕರಾದಂಥ ಸನ್ಮಾನಿತ ಅಶೋಕ್ ನಾಯ್ಕ ಅವರ ನೇತೃತ್ವದಲ್ಲಿ ನಾವು ಡಾಕ್ಟರ್ ಸರ್ಜಿ ಅವರು, ಗೌರವಾನ್ವಿತ ನಮ್ಮ ಅರುಣ್ ಅವರು, ನಮ್ಮ ಪಕ್ಷದ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಸೇರಿ ಇವತ್ತು ಮನವಿಯನ್ನ ಸಲ್ಲಿಸಿದ್ದೀವಿ. ಹಾಗಾಗಿ ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡಬೇಕು. ಮತ್ತೆ ನಾಳೆ ಈ ರೀತಿಯಂತ ದುರಂತಗಳು ಆದಾಗ ಹೀಗೆ ಒಂದು ಕಾರ್ಯಪಡೆಯನ್ನ ರಚನೆಯನ್ನ ಮಾಡಬೇಕು ಅಂತ ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಯಾಕಂದ್ರೆ ಮಾನ್ಸೂನ್ ಬಿಫೋರ್ ಈ ರೀತಿಯಂತ ಘಟನೆಗಳು ಆಗೋದು ಸಹಜ. ಹಾಗಾಗಿ ಹೆಚ್ಚಿನ ರಕ್ಷಣೆ ಕೊಡಬೇಕು. ಇದು ಒಂದು. ಎರಡನೇ ನಮ್ದು ಒತ್ತಾಯ, ಹೋದ ಬಾರಿಯ ಒಂದು ಇನ್ಶೂರೆನ್ಸ್ ಏನು ಕ್ಲೈಮ್ ಆಯಿತು, ಕ್ರಾಪ್ ಇನ್ಶೂರೆನ್ಸ್ ಕ್ಲೈಮ್ ಆಯಿತು, ಸಾಕಷ್ಟು ಅನ್ಯಾಯ ಆಗಿದೆ. ನಮಗಿನ್ನೂ ಕೂಡ ಒಂದು 70-80 ಕೋಟಿ ನಮ್ಮ ರೈತರಿಗೆ ಬರಬೇಕಾಗಿತ್ತು. ಆ ದೃಷ್ಟಿಯಿಂದ ಸಾಕಷ್ಟು ಬಾರಿ ಸೈಂಟಿಫಿಕ್ ಆಗಿ ಹೋಮ್ವರ್ಕ್ ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ಮತ್ತೆ ಗೌರವಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿಕೊಟ್ಟಿದ್ದಾರೆ. ಎಷ್ಟೆಷ್ಟು ರೈನ್ ಗೇಜ್ ಹಾಳಾಗಿದೆ, ಸುಮಾರು 70% ಹೆಚ್ಚು ರೈನ್ ಗೇಜ್ ಹಾಳಾಗಿದೆ. ಅದರಿಂದ ರೈತರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಬರೀ ರಿಪೋರ್ಟ್ ಕೊಟ್ಟರೆ ಆಗಲ್ಲ. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಮತ್ತೆ ಹೋದ ವರ್ಷ ಪರಿವಾರದಲ್ಲಿ ಏನು ಅನ್ಯಾಯ ಆಗಿದೆ ಆ ಕಾಂಪನ್ಸೇಷನ್ ಸರಿ ಮಾಡ್ಕೊಳ್ಬೇಕು. ಮತ್ತೆ ಈ ವರ್ಷದ ಕ್ಲೈಮ್ ಮುಂದಿನ ವರ್ಷಕ್ಕೆ ಏನು ನಾಳೆ ಬರುತ್ತೆ, ಆ ಕ್ಲೈಮಲ್ಲೂ ಕೂಡ ಅನ್ಯಾಯ ಆಗಿರೋ ರೀತಿಯಲ್ಲಿ ಏನು ಪ್ರಿಕಾಷನರಿ ಮೆಜರ್ ವಹಿಸಿಕೊಳ್ಬೇಕು, ಆ ಕಡೆ ಗಮನ ಕೊಡಬೇಕು ಅಂತ ನಾನು ಈಗ ನಮ್ಮ ಜಿಲ್ಲಾಧಿಕಾರಿ ನಾವೆಲ್ಲರೂ ಕೂಡ ಒತ್ತಾಯನ ಮಾಡಿದ್ದೀವಿ. ಸರ್, ನಿನ್ನೆ